ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನಲ್. ಸೊ ಇವತ್ ನಾವು ಅಮೇರಿಕನ್ ಬ್ರೆಡ್ ಪುಡ್ಡಿಂಗ್ ಮಾಡತ್ತೀವಿ. ಸೊ ನಾನು ಒಂದ್ಸರಿ ಟೇಸ್ಟ್ ಮಾಡೀನಿ. ಸೊ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಅದಕ್ಕೆ ಇವಾಗ ಮನ್ಯಾಗ ಟ್ರೈ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿ ಫಸ್ಟ್ ನಾನು ಬ್ರೆಡ್ ಪುಡ್ಡಿಂಗ್ ತಿಂದಿದ್ ಪವನ್ ಇಂತ್ರನ. ಸೊ ಅವನ ಮಾಡಿದ್ದ. ಸೊ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಸೊ ಅದಕ್ಕೆ ಇವಾಗ ಮನ್ಯಾಗ ಟ್ರೈ ಮಾಡತ್ತೀವಿ ನಾವು ಇನ್ನೊಮ್ಮೆ. ಸೊ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕಂತ ಹೇಳ್ಬ್ರ. ಇದಕ್ಕೆ 1 ಪೌಂಡ್ ಮಿಲ್ಕ್ ಬ್ರೆಡ್ ಬೇಕು, ಡ್ರೈ ಫ್ರೂಟ್ಸ್, ಪಿಸ್ತಾ, ಬಾದಾಮ್ ಮತ್ತು ಗೋಡಂಬಿ, ಫ್ರೆಶ್ ಕ್ರೀಮ್, ಮಿನಿಟ್ ಮೇಡ್, ಆಮೇಲೆ ಸಕ್ಕರೆ, ಕಸ್ಟರ್ಡ್ ಪೌಡರ್ ಮತ್ತೆ ಹಾಲು. ಓಕೆ, ಸೊ ದೀಸ್ ಆರ್ ದಿ ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ತೀನಿ. ನೀವು ಬೇಕಂದ್ರೆ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡ್ರಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫಸ್ಟ್ ನಾವು ಇದು ಬ್ರೆಡ್ ಸೈಡ್ ಏನಿರ್ತಾವಲ್ಲ ಅವ್ನ ಕಟ್ ಮಾಡ್ಕೋಬೇಕು. ಇವೆಲ್ಲ ಸೈಡಿಂಗ್ಸ್ ಇವು ನಾಟ್ ರಿಕ್ವೈರ್ಡ್. ಸೊ ಅದಕ್ಕೆ ಅವ್ನು ಕಟ್ ಮಾಡಿ ತಗೋಬೇಕು. ಸೊ ನಾವು ಫಸ್ಟ್ ಎಲ್ಲ ಬ್ರೆಡ್ ಸೈಡ್ಸ್ ತೆಗಿತೀವಿ, ತೆಗೆದು ನಿಮ್ಗೆ ಸಿಗ್ತೀವಿ. ಸೊ ಬ್ರೆಡ್ಸ್ ನ ಈ ತರ ರೆಡಿ ಮಾಡಿ ಇಟ್ಕೊಂತೀವಿ ನಾವು. ಹಾಲು ಲೈಟ್ ಆಗಿ ಬಿಸಿ ಮಾಡ್ಕೋಬೇಕು. ಸೊ ಫಸ್ಟ್ ಹಾಲ್ನ ಲೈಟ್ ಆಗಿ ಬಿಸಿ ಮಾಡ್ಕೋಬೇಕಂತ. ಸ್ವಲ್ಪ ಎಷ್ಟು ಬೇಕಷ್ಟು ಶುಗರ್ ಹಾಕೋಬೇಕು. ಒಂದು ಸಣ್ಣ ಬೌಲ್ ಒಳಗೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ತಗೊಳ್ರಿ. ಅದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಸಪ್ರೇಟ್ ಆಗಿ ಇಟ್ಕೊಳ್ರಿ. ಇವಾಗ ಮಿಕ್ಸ್ ಮಾಡಿರೋ ಕಸ್ಟರ್ಡ್ ಪೌಡರ್ನ ಹಾಲು ಬಿಸಿ ಆಗಿದೆ ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಬಿಸಿ ಆಗಿ ಬಿಡಬೇಕು. ಸೊ ಹಾಲು ಸಪ್ರೇಟ್ ಅದೇನು ಬಿಸಿ ಆಗತ್ತಿತ್ತಲ್ಲ, ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಇದನ್ನೇನು ಸಪ್ರೇಟ್ ಕಸ್ಟರ್ಡ್ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಬೇಕು. ಅದನ್ನ ಆ್ಯಡ್ ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಬಿಸಿ ಮಾಡಕ್ ಹೋಗ್ಬಾರ್ದು. 1-2-3 ಮಿನಿಟ್ಸ್ ಆದ್ಮೇಲೆ ಆಫ್ ಮಾಡ್ಬಿಡ್ಬೇಕು. ಇಲ್ಲಾಂದ್ರೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಅದು. ಫ್ರೂಟ್ಸ್ ಎಲ್ಲ ಒಂದೊಂದೇ ಬಿಡಿಸಿ ಸಣ್ಣದಾಗಿ ಪುಡಿ ಮಾಡಿ ಅಥವಾ ಸ್ಲೈಸ್ ತರ ಮಾಡಿ ಇಟ್ಕೋಬೇಕು. ಸೊ ಡ್ರೈ ಫ್ರೂಟ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಸ್ವಲ್ಪ ಸ್ಮಾಲ್ ಪೀಸ್ ತರ ಚಾಪ್ ಮಾಡ್ಕೊಂಡ್ರೆ ಸ್ವಲ್ಪ ಬಾಯಿಗೆ ಬರ್ಬೇಕು. ತೀರಾ ಪೌಡರ್ ಆದ ಅಷ್ಟು ಕರೆಕ್ಟ್ ಅನ್ಸಂಗಿಲ್ಲ. ಸೊ ಸ್ವಲ್ಪ ಚಾಪ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀವಿ. ಚಾಪ್ ಮಾಡ್ಕೊಂಡಿದೀವಿ. ಮಿಲ್ಕ್ ಮೇಡ್ ಆ್ಯಡ್ ಮಾಡಿದ್ವಿ ಬೌಲ್ ಒಳಗೆ. ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಹಾಕಕತ್ತೀವಿ. ಇದಾದ್ಮೇಲೆ ಸ್ವಲ್ಪ ಈ ಎಸೆನ್ಸ್ನು ಹಾಕ್ತೀವಿ, ವೆನಿಲಾ ಎಸೆನ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸಪ್ರೇಟ್ ಬೌಲ್ ಒಳಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಈ ಮಿನಿಟ್ ಮೇಡ್ ಕಂಡೆನ್ಸ್ ಮಿಲ್ಕ್ ಅಲ್ಲಿ ತುಂಬಾ ಸ್ವೀಟ್ ಇರುತ್ತೆ, ಅದೇ ಮತ್ತೆ ಎಸೆನ್ಸ್ ಹಾಕ್ತಿವಿ. ಸೊ ಅದಕ್ಕೆ ನೋಡಿ ಮಾಡ್ಕೋಬೇಕು, ಯಾಕಂದ್ರೆ ಹಾಲ್ಗೂ ಸಕ್ಕರೆ ಹಾಕಿರ್ತೀವಿ. ಸೊ ನೀವ್ ಏನ್ ಮಾಡ್ರಿ ಅಂದ್ರೆ ಸ್ಟಾರ್ಟಿಂಗ್ ಸಕ್ಕರೆ ಹಾಕ್ತಿರ್ತಿರಲ್ಲ ಅವಾಗನೇ ಸ್ವಲ್ಪ ಕಡಿಮೆ ಹಾಕೊಂಡ್ಬಿಡ್ರಿ. ಬಿಕಾಸ್ ಆಫ್ಟರ್ ದ್ಯಾಟ್ ನಾವ್ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ಕೊಳತ್ತೀವಲ್ಲ ಎಲ್ಲದಕ್ಕೂ ಸ್ವಲ್ಪ ಶುಗರ್ ಕಂಟೆಂಟ್ ಇರುತ್ತೆ. ಸೊ ಅದು ಮ್ಯಾಚ್ ಆಗುತ್ತೆ. ಇಲ್ಲ ಅಂದ್ರೆ ಓವರ್ ಶುಗರ್ ಆಗುತ್ತೆ. ಸೊ ಅದನ್ನ ತಿನ್ನಕ್ ಆಗಂಗಿಲ್ಲ. ಇದು ಸ್ವಲ್ಪ ಕೋಲ್ಡ್ ಆಗೋ ಮಟ್ಟ ವೇಟ್ ಮಾಡ್ರಿ. ಇಲ್ಲಿ ಸಪ್ರೇಟ್ ಕಂಡೆನ್ಸ್ಡ್ ಮಿಲ್ಕ್ ಮತ್ತ ಸ್ವಲ್ಪ ವೆನಿಲಾ ಎಸೆನ್ಸ್ ಮತ್ತ ಮಿಲ್ಕ್ ಮೇಡ್ ಆ್ಯಡ್ ಮಾಡ್ಕೊಂಡು ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿವಿ. ಇಲ್ಲಿ ಡ್ರೈ ಫ್ರೂಟ್ ಸಪ್ರೇಟ್ ಇಟ್ಕೊಂಡಿವಿ. ಲಾಸ್ಟ್ ಪ್ರೊಸೀಜರ್ ಏನಂತ ಹೇಳ್ತೀವಿ ನಿಂಗ. ಆದ್ರೆ ಅಲ್ಲಿ ತನ ಸ್ವಲ್ಪ ವೇಟ್ ಮಾಡ್ರಿ, ಯಾಕಂದ್ರೆ ಇದು ಸ್ವಲ್ಪ ಕೋಲ್ಡ್ ಆಗ್ಬೇಕು. ಕೋಲ್ಡ್ ಆದ್ಮೇಲೆ ಸಿಗ್ತೀವಿ ನಿಮ್ಗೆ. ಒಂದ್ ಸ್ವಲ್ಪ ಹಾಲು ತಗೊಂತೀವಿ, ಆಮೇಲೆ 1 ಸ್ಪೂನ್ ಮಿಕ್ಸ್ಚರ್ ಹಾಕ್ತಿವಿ, 1 ಲೇಯರ್. ಸೊ ಇವಾಗ ಇದು ಕೋಲ್ಡ್ ಆಗೈತಿ. ಸೊ ಇದನ್ನ ಹೆಂಗ್ ಲೇಯರಿಂಗ್ ಮಾಡ್ಬೇಕಪ್ಪ ಅಂತಂದ್ರ ಒಂದ್ ಬಾಕ್ಸ್ ಒಳಗಡೆ ಸೊ ಒಂದ್ 2-3 ಸ್ಪೂನ್ಸ್ ಇದನ್ನ ಮಿಲ್ಕ್ ಹಾಕೋಬೇಕು. ಅದ ಹಾಕೊಂಡ ತಕ್ಷಣ ನಾವಿಲ್ಲಿ ಪೇಸ್ಟ್ ಮಾಡಿಟ್ಟಿರೋ ಎಸೆನ್ಸ್ ಐತಲ್ಲ ಅದನ್ನು ಒಂದ್ 2 ಸ್ಪೂನ್ಸ್ ಹಾಕೋಬೇಕು. 2-3 ಸ್ಪೂನ್ಸ್ 2-3 ಸ್ಪೂನ್ಸ್ ಹಾಕೊಂಡ್ಮೇಲೆ 2 ಸ್ಲೈಸ್ ಆಫ್ ಬ್ರೆಡ್ ತಗೊಂಡು ಅದ್ರ ಮೇಲೆ ಇಟ್ಟು ಸೊ ಲೇಯರಿಂಗ್ ಟೈಪ್ ಮಾಡ್ಕೋಬೇಕು. ಸೊ ಹಿಂಗ್ ಮಾಡೋದ್ರಿಂತ ಲಾಸ್ಟಿಗೆ ಔಟ್ಪುಟ್ ಚಲೋ ಬರ್ತೈತಿ ಲೇಯರ್ ಆಗಿ. ಸೊ ಅದು ಹೆಂಗ್ ಬರುತ್ತಂತ ತೋರಿಸ್ತೀವಿ ನಿಂಗೆ ನಾವು. ಹಂಗ ಬ್ರೆಡ್ ಹಾಕೊಂಡ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ ಪೌರ್ ಮಾಡ್ಕೋಬೇಕು. ಸೊ ಅದಾದ ತಕ್ಷಣ ಮತ್ ಒಂದು 2-3 ಸ್ಪೂನ್ಸ್ ಆಫ್ ಮಿಲ್ಕ್ ಹಾಕೋಬೇಕು. ಸೊ ಇದೇ ತರ ಲೇಯರ್ ಬೈ ಲೇಯರ್ ಹಾಕಿ ಅದನ್ನ ಬಿಟ್ಟು ಬಿಡ್ಬೇಕು. ಆಮೇಲೆ ಫ್ರಿಜ್ ಒಳಗೆ ಇಡ್ಬೇಕು ಒಂದ್ ಸ್ವಲ್ಪ ಹೊತ್ತು. ಸೊ ಇಷ್ಟೆಲ್ಲ ಮಾಡಿದ್ರ ಅಮೇರಿಕನ್ ಬ್ರೆಡ್ ಪುಡ್ಡಿಂಗ್ ರೆಡಿ ಆಯ್ತು. ಸೊ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಸೊ ಫಸ್ಟ್ 1-2-3 ಸ್ಪೂನ್ಸ್ ಆಫ್ ಮಿಲ್ಕ್ ಹಾಕೋರಿ. ಅದಾದ್ಮೇಲೆ ಬ್ರೆಡ್ ಇಂತ್ರ ಲೇಯರ್ ಮಾಡ್ಕೋರಿ. ಅದಾದ ತಕ್ಷಣ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋರಿ ಮೇಲೆ. ಆ ಪೇಸ್ಟ್ ಒಂದ್ ಸ್ವಲ್ಪ ಆ್ಯಡ್ ಮಾಡ್ರಿ. ನೆಕ್ಸ್ಟ್ ಅಗೇನ್ ಮಿಲ್ಕ್. ಇದೇ ತರ ಲೇಯರ್ ಬೈ ಲೇಯರ್ ಒಂದು ಬಾಕ್ಸ್ ಫುಲ್ ಆಗೋಂಗ್ ಮಾಡ್ಕೊಂಡು ಅಷ್ಟ ಬಿಟ್ಟು ಬಿಡ್ಬೇಕು. ಅದು ಪ್ರಾಪರ್ಲಿ ಸೋಕ್ ಆಗುತ್ತೆ.
ಫ್ರಿಡ್ಜ್ ಒಳಗೆ ಇಟ್ಕೊಂಡ್ರೆ ಫುಲ್ ಕೋಲ್ಡ್ ಆಗಿ ಮಸ್ತ್ ಆಗ್ತೈತಿ. ಸೊ ಫೈನಲ್ ಔಟ್ಪುಟ್ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಸ್ಟೇ ಟ್ಯೂನ್ಡ್. ದಿಸ್ ಈಸ್ ದಿ ಫೈನಲ್ ಔಟ್ಪುಟ್. ನೀವು ಕುಕ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಸಿ ಯು ಬೈ.